ಮಾಡೋಣ ಪ್ರಿಯಾ? ಪಲಾವ್ ಮಾಡು. ನನಗೆ ಪಲಾವ್ ಮಾಡೋಕ್ಕೆ ಬರಲ್ಲ. ಹಾಗಿದ್ರೆ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲಲ್ಲಿ ಪಲಾವ್ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ ಬಾ. ಸರಿ, ಹಾಗಿದ್ರೆ ನೋಡೋಣ ಬಾ. ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಇವತ್ತಿನ ರೆಸಿಪಿ ಸೊಪ್ಪು ಮತ್ತು ತರಕಾರಿನ ಉಪಯೋಗಿಸ್ಕೊಂಡು ಒಳ್ಳೆ ತರಕಾರಿ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮನೆಯಲ್ಲೇ ತಗೊಂಡಿರೋವಂಥ ಇದು ಅಕ್ಕಿ, ಇದು ನಮ್ಮ ಮನೆಯಲ್ಲೇ ಬೆಳೆದಿರೋವಂಥ ಅಕ್ಕಿ, ರಾಜಮುಡಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು 10 ನಿಮಿಷ ನೆನೆಸಿದರೆ ಆಯಿತು. ಈ ಕಡೆ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ ಮೂರನ್ನೂ ಚೆನ್ನಾಗಿ ಬಿಡಿಸಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹೆಚ್ಕೊಂಡ್ರೆ ಆಯಿತು. ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು. ಇದನ್ನು ಚಳಿಗಾಲದಲ್ಲಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಫ್ರೆಶ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ದೇ ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಾನು ರುಬ್ಬಕ್ಕೆ ಅಂತ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಒಂದು ಸ್ವಲ್ಪ 2-3 ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಇವಾಗ ಒಂದು ಟಿಪ್ ಹೇಳ್ತೀನಿ ಕೇಳಿ. ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿದೆಯಲ್ಲ, ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ಪಲಾವ್ಗೆ. ಸೊಪ್ಪು ಮತ್ತು ತರಕಾರಿ ಅದರಲ್ಲೂ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ರುಬ್ಬಲೇಬೇಕು. ನಾನು ರುಬ್ಬಲೇಬೇಕು ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ರುಬ್ಬಿ ಮಾಡಿ ಒಂದು ಸಲ ಟೇಸ್ಟ್ ನೋಡಿ, ಇಲ್ಲ ಹಂಗೇನು ಮಾಡಿ ಒಂದು ಸಲ ಟೇಸ್ಟ್ ನೋಡಿ. ಈ ಥರ ಸೊಪ್ಪು ತರಕಾರಿ ಹಾಕೋ ಅಂಥ ಪಲಾವ್ಗೆ ರುಬ್ಬಿ ಮಾಡಿರೋ ಅಂಥ ಮಸಾಲೆ ಹಾಕಿರೋ ಅಂಥ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ. ಈ 3 ಸೊಪ್ಪನ್ನು ನಾನು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಆಯಿಲ್ನ ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಜೊತೆ ಮನೇಲಿ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೊಳ್ಳಿ, ಅಕಸ್ಮಾತ್ ಇಲ್ಲ ಅಂದರೂ ಬೇಡ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಪಲಾವ್ ಎಲೆ, ಕಲ್ಲುವ್ವು, ಲವಂಗ, ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ ಹಾಕಿದ್ದೀನಿ ಮತ್ತು ಈರುಳ್ಳಿ. ಕಾದಿರೋ ತುಪ್ಪ ಮತ್ತು ಎಣ್ಣೆಲಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಅಂದ್ಕೊತೀವಿ ಮನೆ ಅಕ್ಕಿಲಿ ಅನ್ನ ಉದುರಾಗಿ ಬರೋಲ್ಲ, ಪಲಾವ್ ಮಾಡಿದ್ರೆ ಒಂಥರ ಅಂಟು ಥರ ಆಗುತ್ತೆ ಅಂತ. ನಿಜವಾಗ್ಲೂ ಇಲ್ಲ. ನಾವು ನೆನೆಸಿರ್ತೀವಿ ಅಕ್ಕಿ, ಅದು ಸ್ವಲ್ಪ ಕಮ್ಮಿ ನೀರು ತಗೊಳುತ್ತೆ ಅಷ್ಟೇ. ನೆನೆಸಿರ್ತೀವಲ್ಲ, ಅದರಿಂದ ಒಂದು ಕಣ್ಣು ಅಳತೆಲೆ ನೀರು ಕಮ್ಮಿ ಹಾಕಿದರೆ ಆಯಿತು, ಉದ್ದುದ್ರಾಗೆ ಬರುತ್ತೆ. ಇವಾಗ ಅಂಗಡಿಲಿ ನಾವು ಅಕ್ಕಿ ತಂದು ಮಾಡೋವಾಗ ಹೆಂಗೆ ಉದ್ರಾಗಿರುತ್ತೆ ಅದೇ ಥರ ಉದ್ದುದ್ರಾಗಿ ಬರುತ್ತೆ, ದಪ್ಪ ಅಕ್ಕಿಲೂ. ಇವಾಗ ಸ್ಪೈಸಸ್ ಜೊತೆ ಈರುಳ್ಳಿನ ಹಾಕಿ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತದು. ಆಮೇಲೆ ರುಬ್ಬಿರ್ತೀವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇರೋವಾಗನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಕ್ಕೆ. ಈ ವಿಡಿಯೋ ಮಾಡೋವಾಗ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹೊಸದಾಗಿ ಕಲಿತು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ತರಕಾರಿನ ಹಾಕ್ತೀನಿ. ಇವಾಗ ಟೊಮಾಟೊ, ಬೀನ್ಸು, ಕ್ಯಾರೆಟ್ ಮತ್ತು ಬಟಾಣಿನ ಹಾಕ್ತಾಯಿದ್ದೀನಿ. ಈ ತರಕಾರಿಗಳೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋವರೆಗೂ ಇದರಲ್ಲೇ ಚೆನ್ನಾಗಿ ಬೇಯಬೇಕು. ನಾವು ಪಲಾವ್ನ ಒಗ್ಗರಣೆಲಿ ಎಷ್ಟೊತ್ತು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ ಪಲಾವು. ನಾವು ಚಿಕ್ಕ ಹುಡುಗರಿರೋವಾಗ ನಮ್ಮನೇಲಿ ಹೀಗೆ ರುಬ್ಬಿನೇ ಮಾಡ್ತಾಯಿದ್ದಿದ್ದು ಫಸ್ಟು. ಇತ್ತೀಚೆಗಷ್ಟೇ ರುಬ್ದೆಲೆ ಎಲ್ಲ ಹಂಗೆ ಪೇಸ್ಟ್ ಎಲ್ಲ ಮಾಡಿ ಹಾಕೋದು ರೂಢಿಯಾಗಿದ್ದು. ಇದು ಫ್ರೈ ಆಗ್ತಾ ಇರೋವಾಗಲೇ ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇದಕ್ಕೆ ಮಿಕ್ಸ್ ಆಗೋವಾಗಂತೂ ಈಗ ಸೂಪರ್ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಆವಾಗಲೇ ನೆನೆಸಿದಂಥ ಅಕ್ಕಿನ ಇವಾಗ ಹಾಕ್ತಾಯಿದ್ದೀನಿ. ಅಕ್ಕಿ ಮತ್ತು ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ಅಕ್ಕಿ ನೆಂದಿರೋದ್ರಿಂದ ಒಂದು ಕಣ್ಣು ಅಳತೆಲೆ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ನಮಗೇನೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಿದ್ರೇ ಅನ್ನ ಉದ್ರಾಗಿ ಬರುತ್ತೆ, ಮೆತ್ತಗಾಗಲ್ಲ ಅಂತ. ಈ ಟೈಮಲ್ಲಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಉಪ್ಪು ಖಾರ ಇವಾಗಲೇ ನೋಡ್ಕೋಬೇಕು ಸರಿ ಇದೆ ಅಂತ. ನೋಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದರೆ ಆಯಿತು. 1 ವಿಸಿಲ್ ಆದರೆ ಸಾಕು.
ಅದನ್ನು ವಿಸಿಲ್ ಹೋಗೋವರೆಗೂ ಹಂಗೆ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರಾಜ್ಮುಡಿ ಅಕ್ಕಿ ಪಲಾವ್ ತರಕಾರಿ ಮತ್ತು ಸೊಪ್ಪು ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನ್ ವೆಜ್ ರೆಸಿಪಿ ಬಿರಿಯಾನಿ ತಿಂದ ಥರ ಇರುತ್ತೆ ಇದು. ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಮನೇಲಿ ಬೆಣ್ಣೆ ಇದ್ದರೆ, ಅದರಲ್ಲೂ ಹಸು ಬೆಣ್ಣೆ ಇದ್ರಂತೂ ಸೂಪರಾಗಿರುತ್ತೆ. ನಾನು ಹೇಳ್ತಾ ಇರೋದ್ರಿಂದನೇ ನಿಮಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ನನಗೆ ಗೊತ್ತು. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು, ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಇದಕ್ಕೆ ಮೊಸರು ಗೊಜ್ಜಿಗಿಂತನೂ ಬೆಣ್ಣೆ ಅಥವಾ ತುಪ್ಪ ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ವಾವ್, ಸೂಪರಾಗಿ ಹೇಳ್ಕೊಟ್ಟಿದ್ದಾರೆ ಪ್ರಿಯಾ. ಸೊಪ್ಪು ಮತ್ತು ತರಕಾರಿ ಪಲಾವ್ ಮಾಡೋಣ. ಫ್ರಿಜ್ಜಲ್ಲಿ ತರಕಾರಿ ಇದೆ. ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೊಪ್ಪು ತರ್ತೀನಿ. ಸೊಪ್ಪು ಮತ್ತು ತರಕಾರಿ ಪಲಾವ್ ಮಾಡೋಣ. ಸರಿ, ಹಾಗಿದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗ ಮಾರ್ಕೆಟ್ಗೆ ಹೋಗಿ ಸೊಪ್ಪು ಮತ್ತು ತರಕಾರಿ ಪಲಾವ್ ಮಾಡ್ಕೊಂಡು ತಿನ್ನೋಣ. ತುಂಬ ಹೊಟ್ಟೆ ಹಸಿವಾಗ್ತಿದೆ.